ಬಹುಮತ ಇದೆ ಅನ್ನೋ ಕಾರಣಕ್ಕೆ ಸಭಾಪತಿಗಳನ್ನ ಕೆಳಗಿಳಿಸಿದ ಇತಿಹಾಸ ಇಲ್ಲಿವರೆಗೂ ಅಂತೂ ಕರ್ನಾಟಕದ ವಿಧಾನ ಪರಿಷತ್ನಲ್ಲಿಲ್ಲ. ಹಾಗಂದ ಮಾತ್ರಕ್ಕೆ ಸಭಾಪತಿಗಳನ್ನ ಕೆಳಗಿಳಿಸೋ ಪ್ರಯತ್ನ ಹಿಂದೆಂದೂ ಆಗಿಲ್ವಾ ಅಂತಂದ್ರೆ ನಾವು ಈಗ ಆಲ್ರೆಡಿ ವರದಿಯಲ್ಲಿ ಹೇಳಿದ್ವಿ. DH ಶಂಕರಮೂರ್ತಿ ಅವರ ಸಂದರ್ಭದಲ್ಲಿ ಇಂಥದ್ದೊಂದು ಪ್ರಯತ್ನ ಆಗಿತ್ತು. ಆದರೆ ಕೇವಲ ಒಂದೇ ಒಂದು ವೋಟ್ನಿಂದ, ಒಂದೇ ಒಂದು ಮತದಿಂದ DH ಶಂಕರಮೂರ್ತಿ ಅವರು ಪಾರಾಗಿದ್ರು. ಅವಧಿ ಪೂರ್ಣಗೊಳಿಸಿನೇ ಸಭಾಪತಿ ಸ್ಥಾನದಿಂದ ಕೆಳಗಿಳಿದಿದ್ರು. ಏನಾಗಿತ್ತು ಆ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ. ಸಭಾಪತಿಯಾಗಿದ್ದ DH ಶಂಕರಮೂರ್ತಿ ಅವರ ವಿರುದ್ಧವಾಗಿ ಆಗಿದ್ದ ಸರ್ಕಾರದ ಭಾಗವಾಗಿದ್ದ ಕಾಂಗ್ರೆಸ್ ಪಕ್ಷ ಅವಿಶ್ವಾಸವನ್ನ ಮಂಡಿಸಿತ್ತು. ಯಾಕೆ? ಒಂದು ಕಾರಣ ಕೂಡ ಇತ್ತು. ಈಗಿದೆಯಲ್ಲ ಬಹುಮತ, ಅದಲ್ಲ ಕಾರಣ. ಬದಲಾಗಿ DH ಶಂಕರಮೂರ್ತಿ ಅವರ ವಿರುದ್ಧವಾಗಿ ವೈಯಕ್ತಿಕವಾಗಿ ಗಾಂಧಿ ಮೂರ್ತಿ ನಿರ್ಮಾಣದ ಅವ್ಯವಹಾರದ ಆರೋಪ ಕೇಳೋಕ್ ಸಿಕ್ಕಿತ್ತು. ಹೀಗಾಗಿ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ, ವಿಧಾನ ಪರಿಷತ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬ ಸಭಾಪತಿಯ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯವನ್ನ ಮಂಡಿಸುವ ಪ್ರಕ್ರಿಯೆ ಆಗ ಜಾರಿಯಾಯಿತು. ಇನ್ನು 2017ರ ಸಮಯ, ಅದು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ನದ್ದೇ ಸರ್ಕಾರ ಇತ್ತು. ಬಹುಶಃ ಅವಾಗ ಕೊಯ್ಲಿಷನ್ ಗವರ್ಮೆಂಟ್, JDS ಕೂಡ ಬೆಂಬಲವಾಗಿತ್ತು ಕಾಂಗ್ರೆಸ್ಗೆ. ಅಂಥ ಸಂದರ್ಭ ಮೂಲ BJPಯವರಾಗಿದ್ರು ಶಂಕರಮೂರ್ತಿಯವರು. ಈಗ ಹೇಗೆ ಹೊರಟ್ಟಿಯವರು ಮೂಲ BJPಯ ಕ್ಯಾಂಡಿಡೇಟ್ ಆಗಿದ್ರು ಕೂಡ ಸಭಾಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೇನೆ ಶಂಕರಮೂರ್ತಿಯವರು ಕೂಡ BJPಯ ವ್ಯಕ್ತಿಯಾಗಿದ್ರು. ಶಂಕರಮೂರ್ತಿ ಅವರ ವಿರುದ್ಧವಾಗಿ ಅವಿಶ್ವಾಸ ಮಂಡನೆ ಮಾಡಲಾಗುತ್ತೆ. ಆಗಲೇ ಹೇಳಿದ ಹಾಗೆ ಗಾಂಧಿ ಪ್ರತಿಮೆ ನಿರ್ಮಾಣದ ಭ್ರಷ್ಟಾಚಾರದ ಆರೋಪ ಇದ್ದ ಕಾರಣಕ್ಕಾಗಿ ಇನ್ನು ಈ ಅಪವಾದದ ಹಿನ್ನೆಲೆಯಲ್ಲಿ ಅವಿಶ್ವಾಸವನ್ನ ಮತಕ್ಕೆ ಹಾಕಲಾಯಿತು. ಅದು ಪ್ರಕ್ರಿಯೆ. ಸಹಜವಾಗಿ ಅವಿಶ್ವಾಸ ನಿರ್ಣಯ ಕೈಗೊಂಡ ನಂತರದಲ್ಲಿ ಅದನ್ನ ಮತಕ್ಕೆ ಹಾಕಲಾಗುತ್ತೆ. ಮತದಾನದ ದಿನ ಸದನದಲ್ಲಿ ಈ ಮತ ರಾಜಕೀಯ ಬಹಳ ಇಂಟ್ರೆಸ್ಟಿಂಗ್ ಆದ ಟ್ವಿಸ್ಟ್ ಅನ್ನ ಪಡೆದುಕೊಳ್ಳುತ್ತೆ. JDS DH ಶಂಕರಮೂರ್ತಿ ಅವರ ವಿರುದ್ಧವಾಗೇ ಮತ ಹಾಕತ್ತೆ, ಅವಿಶ್ವಾಸ ನಿರ್ಣಯದ ಪರವಾಗೇ ವೋಟ್ ಹಾಕತ್ತೆ ಅನ್ನೋ ವಿಶ್ವಾಸ ಆಯಿತು. ಆದರೆ ಕಡೆಯ ಕ್ಷಣದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ JDS ಪಕ್ಷ DH ಶಂಕರಮೂರ್ತಿ ಅವರನ್ನ ಉಳಿಸ್ಕೊಳ್ಳೋ ಪ್ರಯತ್ನದ ಭಾಗವಾಗಿ ಮತ ಚಲಾವಣೆ ಮಾಡುತ್ತೆ. ಹೀಗಾಗಿ ಕೇವಲ ಒಂದೇ ಒಂದು ವೋಟ್ನಿಂದಾಗಿ ಈ ಅವಿಶ್ವಾಸದಿಂದ ಪಾರಾಗಿದ್ರು ಶಂಕರಮೂರ್ತಿ ಅವರು. ಪದಚ್ಯುತರಾಗದೆ ಪೂರ್ಣಾವಧಿ ಸಭಾಪತಿಯಾಗಿ ಮುಂದುವರೆದ್ರು ಶಂಕರಮೂರ್ತಿ ಅವರು. ಅವಧಿಯನ್ನು ಪೂರೈಸುವಲ್ಲಿ ಯಶಸ್ವಿಯಾದರು. ಯಾವ ರೀತಿ ಆಗಿತ್ತು ವೋಟಿಂಗ್ ಆಗ ಅದನ್ನು ಕೂಡ ಗಮನಿಸ್ಬಿಡೋಣ. BJP ಆಗಿದ್ದ ಸಂಖ್ಯಾಬಲ 37, JDS 23, ಪಕ್ಷೇತರರು 12+2. ಕಾಂಗ್ರೆಸ್ನಲ್ಲಿ 33 ಸದಸ್ಯರಿದ್ರು. ಪರಿಷತ್ನಲ್ಲಿ +3 ಪಕ್ಷೇತರರು ಬೆಂಬಲವನ್ನ ನೀಡಿದ್ರು. BJP ಹಾಗೆ JDS ಒಂದಾಗಿದ್ರಿಂದಾಗಿ ಕಾಂಗ್ರೆಸ್ ಈ ಅವಿಶ್ವಾಸವನ್ನ ಮಂಡಿಸಿದ್ರು ಕೂಡ ಅದರಲ್ಲಿ ಗೆಲುವನ್ನ ಸಂಪಾದಿಸುವಲ್ಲಿ ವಿಫಲವಾಗಿತ್ತು. ಜಸ್ಟ್ ಒಂದು ವೋಟ್ನಿಂದ DH ಶಂಕರಮೂರ್ತಿ ಅವರು ಅಲ್ಲಿಗೆ ಸಭಾಪತಿಯಾಗಿ ಮುಂದುವರಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅಲ್ಲಿಗೆ ಇತಿಹಾಸದಲ್ಲಿ ಇದು ಪ್ರಯತ್ನ ಆಗಿತ್ತಾದರೂ ಕೂಡ ಯಶಸ್ವಿ ಆಗಲಿಲ್ಲ ಅಂತ ಹೇಳಿ, ಸಭಾಪತಿಗಳನ್ನ ಕೆಳಗಿಳಿಸುವ ಪ್ರಯತ್ನ ಈವರೆಗೂ ಯಶಸ್ವಿ ಆಗಿರಲಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ವೀರೇಂದ್ರ, ಬಹುಶಃ ಈ ರಾಜಕೀಯ ಏನು ನಡೀತಾ ಇದೆ, ಸಭಾಪತಿಗಳನ್ನ ಕೆಳಗಿಳಿಸುವ ಪ್ರಕ್ರಿಯೆ ಹಿಂದಿನ ರಾಜಕೀಯ ಲೆಕ್ಕಾಚಾರಗಳು, ಅದು ಮುಂದಿನ ಎಳೆಯಲ್ಲಿ ನಾವು ಇನ್ನಷ್ಟು ಡೀಟೇಲ್ ಆಗಿ ಗಮನಿಸಬಹುದೇನೋ. ಆದರೆ ಈ ನಿಯಮ ವರ್ಸಸ್ ಸಂಪ್ರದಾಯ ಅನ್ನೋದೇನಿದೆ, ನೀವು ಕೂಡ ಧ್ರುವಕುಮಾರ್ ಅವರನ್ನ ಪ್ರಶ್ನೆ ಕೇಳಿದ್ರಿ ನಿನ್ನೆ, ಅದರ ತುಣುಕುಗಳನ್ನು ನಾವು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಕೂಡ. ನಿಯಮ ಅಂತ ಬಂದ್ರೆ ಹೌದು ಅವಕಾಶ ಇದೆ, ಆದರೆ ಸಂಪ್ರದಾಯ ಅಂತ ಬಂದಾಗ ಹೊಸದೊಂದು ಸಂಪ್ರದಾಯಕ್ಕೆ ಈಗಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನಾಂದಿಯನ್ನ ಹಾಡ್ತಾ ಇರೋ ರೀತಿಯಲ್ಲಿದೆ. ಖಂಡಿತ ಸ್ಮಿತಾ, ಯಾಕಂದ್ರೆ ನಿಯಮ ಏನು ಹೇಳುತ್ತೆ ಅಂದ್ರೆ ಈಗ ಬಹಳ ದೊಡ್ಡ ಚರ್ಚೆ ಆಗ್ತಾ ಇರೋದು ಅದೇ. ನಾವು ಕೂಡ ಬಳಸ್ತಾ ಇರ್ತೀವಿ 183C ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಹಾಗೆ ಕರ್ನಾಟಕದ ವಿಧಾನ ಮಂಡಲದ, ಅದರಲ್ಲೂ ವಿಧಾನ ಪರಿಷತ್ತಿನ ನಿಯಮಾವಳಿಗಳಲ್ಲಿ 165 ಅಂತ ಉಲ್ಲೇಖಿಸ್ತೀವಿ. ಅದು ಏನು ಹೇಳುತ್ತೆ, ನಾನು ಆ ನಿಯಮಾವಳಿಯಲ್ಲಿ ಏನಿದೆ ಆ ಪುಸ್ತಕದಲ್ಲಿರೋದನ್ನೇ ಓದಿ ಹೇಳ್ತೀನಿ ನಿಮಗೆ. ಇದು 183 ಏನಂದರೆ ವೆಕೇಷನ್ ಆ್ಯಂಡ್ ರೆಸಿಗ್ನೇಷನ್ ಆಫ್ ಆ್ಯಂಡ್ ರಿಮೂವಲ್ ಫ್ರಮ್ ದಿ ಆಫೀಸ್ ಆಫ್ ಚೇರ್ಮನ್ ಆ್ಯಂಡ್ ಡೆಪ್ಯೂಟಿ ಚೇರ್ಮನ್ ಅಂತ ಇದೆ. ಅದರಲ್ಲಿ 183ಯಲ್ಲಿ C ಏನು ಹೇಳುತ್ತೆ ಅಂದರೆ ಸ್ಮಿತಾ, ಮೇ ಬಿ ರಿಮೂವ್ಡ್ ಫ್ರಮ್ ಹಿಸ್ ಆಫೀಸ್ ಬೈ ಎ ರೆಸೊಲ್ಯೂಷನ್ ಆಫ್ ದಿ ಕೌನ್ಸಿಲ್ ಪಾಸ್ಡ್ ಬೈ ಎ ಮೆಜಾರಿಟಿ ಆಫ್ ಆಲ್ ದ ದೆನ್ ಮೆಂಬರ್ಸ್ ಆಫ್ ದಿ ಕೌನ್ಸಿಲ್ ಅಂತ ಹೇಳುತ್ತೆ. ಅಂದರೆ ನಿಯಮದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿತ ಆಗಿದೆ, ಮೆಜಾರಿಟಿ ಇದ್ದರೆ, ಬಹುಮತ ಇದ್ದರೆ ಅವ್ರನ್ನ ಆ ಬಹುಮತದೊಂದಿಗೆ ಪದಚ್ಯುತಿ ಮಾಡ್ಬೋದು ಅಂಥೇಳಿ. ಆದರೆ 1956ರಿಂದ ಇವತ್ತಿನವರೆಗೂ, ಇವತ್ತಿನ ಈ ಕ್ಷಣ ನಾವು ಮಾತಾಡ್ತಾ ಇದ್ದೀವಲ್ಲ, ಇಲ್ಲಿಯವರೆಗೂ ಆಗಿದೆಯಾ? ಅದು ಆಗಿಲ್ಲ. ಯಾಕಾಗಿಲ್ಲ? ಅದು ಸಂಪ್ರದಾಯ, ಅದೊಂದು ಕನ್ವೆನ್ಷನ್, ಅದೊಂದು ಪರಂಪರೆ, ಆ ರೀತಿ ಪಾಲಿಸ್ಕೊಂಡು ಬಂದಿದೆ ಕರ್ನಾಟಕದ ವಿಧಾನ ಮಂಡಲ. ಹೀಗಿರುವಾಗ ಈ ಬಾರಿ ಅಂಥದ್ದೊಂದಕ್ಕೆ ನಾಂದಿ ಹಾಡ್ತಾರಾ ಅಂದರೆ ಆಲ್ರೆಡಿ ಹಾಡ್ಬಿಟ್ಟಿದ್ದಾರೆ. ಹೇಗೆ ಹಾಡ್ಬಿಟ್ಟಿದ್ದಾರೆ ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಕೇಳ್ಬೋದು ನೀವು. AICCಯಿಂದ ಬಂದಿರುವಂಥ KC ವೇಣುಗೋಪಾಲ್ ಅವರು AICCಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕಳಿಸಿರುವಂಥ ಲೆಟರ್ ಹೆಡ್ಡಲ್ಲಿ ಉಲ್ಲೇಖ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಏನು ಹೇಳ್ತಾರೆ, ನಮ್ಮದು ಹೈಕಮಾಂಡ್ ಪಾರ್ಟಿ, ಹೈಕಮಾಂಡ್ ಏನು ಹೇಳುತ್ತೋ ಅದೇ ಫೈನಲ್, ಅವ್ರು ಲಕೋಟೆಯಲ್ಲಿ ಕಳಿಸಿದ್ದನ್ನೇ ನಾವು ಇಂಪ್ಲಿಮೆಂಟ್ ಮಾಡೋದು, ಅಲ್ಲಿ ಚೀಟಿ ಕಳಿಸ್ತಾರೆ, ನಾವು ಅದನ್ನು ಜಾರಿ ಮಾಡ್ತೀವಿ ಅಂತಾರೆ. ಆ ಜಾರಿ ಮಾಡುವಂಥ ಪ್ರಕ್ರಿಯೆ ಕೈ ಹಾಕಿದ್ದಾರೆ. ಅದರ ಭಾಗವಾಗಿ ನಿನ್ನೆ ತಡರಾತ್ರಿ
ಬಸವರಾಜ ಹೊರಟ್ಟಿ ಅವ್ರನ್ನ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ತಮ್ಮ ಮನೆಗೇ ಕರೆಸ್ಕೊಂಡು ಕನ್ವಿನ್ಸ್ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿದ್ದಾಗ ಫೋನ್ ಮಾಡಿದ್ದಾಯಿತು, ಅಲ್ಲಿ ಸರ್ಕಾರದ ಆರೋಗ್ಯದ ಬಗ್ಗೆ ಮಾತಾಡಿದ್ದಾಯಿತು, ಅದಾದ ನಂತರ ಮತ್ತೂ 2 ಬಾರಿ ಫೋನ್ ಮಾಡಿದ್ದಾಯಿತು, ನಿನ್ನೆ ಮನೆಗೇ ಕರೆಸ್ಕೊಂಡು ಕನ್ವಿನ್ಸ್ ಮಾಡಿದ್ದಾರೆ. ಈಗ ಏನಾಗ್ತಿದೆ ಅನ್ನೋದನ್ನು ನಾವು ಹಾದಿ ನೋಡೋದಾದರೆ ಬಹುತೇಕ ಬಸವರಾಜ ಹೊರಟ್ಟಿ ಅವರು 14ನೇ ತಾರೀಕು ರಾಜೀನಾಮೆ ಕೊಡುವಂಥ ಸಾಧ್ಯತೆ ಇದೆ. ಯಾಕೆ 14ನೇ ತಾರೀಕು? 13ನೇ ತಾರೀಕು ಅಧಿವೇಶನ ಆರಂಭ ಆಗುತ್ತೆ. ಅದಾದ ಕೂಡಲೇ 14ನೇ ತಾರೀಕು ಡೆಪ್ಯೂಟಿ ಚೇರ್ಮನ್, ಈಗ ಪ್ರಾಣೇಶ್ ಅವರು ಇದ್ರಲ್ಲ, ಅವ್ರದ್ದು ಸದಸ್ಯತ್ವವೇ ಹೋಗಿದ್ರಿಂದ ಕೋರ್ಟಲ್ಲಿ, ಗಾಯತ್ರಿ ಶಾಂತೇಗೌಡರು ಬಂದಿರೋದ್ರಿಂದ ಡೆಪ್ಯೂಟಿ ಚೇರ್ಮನ್ ಕೂಡ ಇಲ್ಲ. ಸೊ ಡೆಪ್ಯೂಟಿ ಚೇರ್ಮನ್ ಎಲೆಕ್ಷನ್ ಮಾಡ್ತಾರೆ. ಒಬ್ಬರು ಡೆಪ್ಯೂಟಿ ಚೇರ್ಮನ್ ಬಂದ ನಂತರ ಅದನ್ನು ಈಗ ಲಿಸ್ಟಲ್ಲಿ ಕಳಿಸ್ಬಿಟ್ಟಿದೆ AICC, ಉಮಾಶ್ರೀ ಅವ್ರು ಮಾಡಬೇಕು ಅಂತ. ಅವ್ರು ಬಂದ ನಂತರ ಹೊರಟ್ಟಿ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಈಗ ಚರ್ಚೆಯಲ್ಲಿರುವಂಥದ್ದು. ಸೊ ಅದೇ ರೂಪದಲ್ಲಿ ಆಗಿದ್ದೇ ಆದರೆ ಅವರು ಅಂದರೆ ಕನ್ವಿನ್ಸ್ ಮಾಡಿ ಕೆಳಗಿಳಿದಾಗ ಆಗುತ್ತೆ. ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿ ಅವಿಶ್ವಾಸದ ಮೂಲಕ ಪದಚ್ಯುತಿ ಮಾಡಿದಾಗಲ್ಲ. ಅವರು ಗೌರವಯುತವಾಗಿ ಬೀಳ್ಕೊಡುಗೆ ಕೊಡ್ತೀವಿ ಅಂತ ಮೊದಲ ದಿನ DK ಶಿವಕುಮಾರ್ ದೆಹಲಿಯಲ್ಲಿ ಕೂತ್ಕೊಂಡು ಹೇಳಿದ್ರಲ್ಲ, ಅದೇ ರೂಪದಲ್ಲಿ ಕಾರ್ಯಗತ ಆದಾಗುತ್ತೆ. ಮತ್ತು ಇದರ ಹಿಂದಿನ ರಾಜಕಾರಣ, ಅದರ ಒಳನೋಟ, ಆಂತರಿಕ ರಾಜಕೀಯ ಅದೆಲ್ಲವೂ ಕೂಡ ನೀವು ಹೇಳಿದಾಗ ಮುಂದಿನ ಭಾಗದಲ್ಲಿ ಇದೆ ಸ್ಮಿತಾ. ಅದನ್ನು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ರೈಟ್ ಸ್ಮಿತಾ. ಸಂಪರ್ಕದಲ್ಲಿ ವೀರೇಂದ್ರ.